ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಹಲವು ನಿಸ್ವಾರ್ಥ ಯೋಧರ ನೆತ್ತರಿನಿಂದ ಫಲಿಸಿದ್ದು. ಗುಲಾಮಗಿರಿಯನ್ನು ತಿರಸ್ಕರಿಸಿ ಸ್ವರಾಜ್ಯದ ಕಲ್ಪನೆಯನ್ನು ಹುಟ್ಟುಹಾಕಿದ ಆಜಾದ್ ಚಂದ್ರಶೇಖರ್, ಭಗತ್ ಸಿಂಗ್, ಸುಭಾಷರನ್ನು ಜನ ಇಂದಿಗೂ ಪೂಜ್ಯ ಭಾವನೆಯಿಂದ ನೋಡುತ್ತಾರೆ. ಪುರುಷರಿಗೆ ಸರಿಸಮಾನವಾಗಿ ಸ್ವಾತಂತ್ರ್ಯದ ಕಿಚ್ಚಿಗೆ ತನ್ನನ್ನೇ ಅರ್ಪಿಸಿಕೊಂಡ ಮಹಾನ್ ಚೇತನವನ್ನು ನಿಮಗೆಂದು ಪರಿಚಯಿಸುವ ಅವಕಾಶ ನನ್ನದಾಗಿದೆ. ಇವರೇ ಕನಕಲತಾ ಬರುವ. ಇವರ ಹೆಸರು ಕೇಳಿದವರು ಬಲು ಅಪರೂಪ. ವೀರ್ ಬಾಲಾ ಎಂದೇ ಚಿರಪರಿಚಿತ. ದರಾಂಗ್ ಜಿಲ್ಲೆಯ ಬೋರಾಂಗ್ಬರಿ ಗ್ರಾಮದಲ್ಲಿ ಜನಿಸಿದ ಇವರು 5 ವರ್ಷದವರಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಳ್ತಾರೆ. 13 ವರ್ಷದವರಾದಾಗ ತನ್ನ ತಂದೆಯನ್ನು ಸಹ ಕಳೆದುಕೊಳ್ತಾರೆ. ಓದಿದ್ದು 3ನೇ ತರಗತಿ. 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮೃತ್ಯುಬಹನಿ ಸಂಘಟನೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಭಾರತದ ಧ್ವಜ ಹಾರಿಸುವ ಯೋಜನೆಯನ್ನು ಹಾಕಿಕೊಳ್ಳುತ್ತೆ. ಅದರಂತೆ ಸೆಪ್ಟೆಂಬರ್ 20ರಂದು ಠಾಣೆಗೆ ಬಂದ ಕನಕಲತಾರನ್ನು ಅಲ್ಲಿಯೇ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. ಆಗ ಅವರ ವಯಸ್ಸು ಕೇವಲ 17 ವರ್ಷ. ಆದರೆ ಇಂದು ಅದೇ ವಯಸ್ಸಿನ ಯುವಕ ಯುವತಿಯರು ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿ ಬಳಸಿಕೊಳ್ಳುತ್ತಿರುವುದು ಅಸಹನೀಯ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ.